ಹಾಯ್ ಹಲೋ ಟು ಎವ್ರಿ ಒನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ಸ್ ಅಗೇನ್. ನಾನು ನಿಮ್ಮ ಜಗ್ಗಿಗೌಡ. ತುಂಬ ಖುಷಿ ಆಗ್ತದೆ ನೀವು ಬಂದು ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಮ್ಮ ಪಕ್ಕದೂರು ಹಂಗಿರೋ ಮೈಸೂರು ಹತ್ರಕ್ಕೆ ಹಂಗೆ ಒಂದು ವಿಸಿಟ್ ಹಾಕ್ಕೊಂಡು ನನ್ನ ಫೇವ್ರೆಟ್ ಪ್ಲೇಸ್ ಹೋಗ್ಬಿಟ್ಟು ಬರೋಣ ಅಂತ. ಶ್ರೀರಂಗಪಟ್ಟಣ ನಮ್ಮ ಜಿಲ್ಲೆಗೆ ಸೇರೋದ್ರಿಂದ ಶ್ರೀರಂಗಪಟ್ಟಣ ದಾಟ್ಕೊಂಡು ಮೈಸೂರು ಹೋಗ್ತಾಯಿದ್ದೀನಿ. ಶ್ರೀರಂಗಪಟ್ಟಣ ದಾಟ್ಕೊಂಡು ಮೈಸೂರು ಬಂದಮೇಲೆ ರೋಡ್ಗಳು ನೋಡಿ ತುಂಬಾ ಖುಷಿ ಆಯಿತು. ನಮ್ಮದು ಮಂಡ್ಯ, ನಾವು ಸಕ್ಕರೆ ಅಂತ ಜನ, ಅಕ್ಕರೆ ಅಂತ ಪ್ರೀತಿ ಕೊಡೋರು. ಮಂಡ್ಯದವ್ರ ಬಗ್ಗೆ ಗೊತ್ತೇ ಇರೋದಲ್ಲ, ಸಕ್ಕರೆ ನಾಡು ಅಂತ ಮೊದಲೇ ಕರೀತಾರೆ. ಅಷ್ಟೊಂಥರ ಸ್ವೀಟು ನಾವು. ನಮ್ಮ ಮಂಡ್ಯ ಬಗ್ಗೆ ಹೇಳ್ಬೇಕು ಅಂದರೆ ತುಂಬಾ ಇದೆ, ಅದು ಇನ್ನೊಂದು ಸಲ ಹೇಳ್ತೀನಿ. ಈ ರೋಡ್ ನೋಡಿದಕ್ಕೆ ನಿಮ್ಗೆ ಗೊತ್ತಾಗಿರ್ಬೋದು ನನ್ನ ಫೇವ್ರೇಟ್ ಪ್ಲೇಸ್ ಯಾವುದಿರ್ಬೋದು ಅಂತ. ಯಾಕೆಂದರೆ ಅದೇ ಚಾಮುಂಡಿ ಬೆಟ್ಟ. ಚಾಮುಂಡಿ ಬೆಟ್ಟನೇ ನನ್ನ ಫೇವ್ರೇಟ್ ಪ್ಲೇಸು ಆಲ್ ಟೈಮು. ಇದು ಬೃಹತ್ ದ್ವಾರ ಚಾಮುಂಡಿ ಬೆಟ್ಟಕ್ಕೆ. ಇದನ್ನು ದಾಟ್ಕೊಂಡು ಹೋಗ್ತಾಯಿದ್ರೆ ಏನೋ ಒಂಥರ ಫೀಲ್ ಇರುತ್ತೆ. ಈ ಬೆಟ್ಟದ ರೋಡಲ್ಲಿ ಬೈಕ್ ಓಡ್ಸೋಕ್ಕೆ ತುಂಬಾ ಖುಷಿ ಆಗುತ್ತೆ. ಏನೋ ಒಂಥರ ಒಳ್ಳೆ ಎನರ್ಜಿ ಇರುತ್ತೆ. ಬೆಟ್ಟಕ್ಕೆ ಹೋಗ್ತಾ ಇದ್ದೇನೆ ಸಾಕು, ಎನರ್ಜಿ ಒಳಗಡೆಯಿಂದ ಇಕ್ಕಿ ಬರುತ್ತೆ. ಮೈಸೂರವ್ರಿಗಂತೂ ತುಂಬ ಅದೃಷ್ಟ ಪಡೆದಿರ್ತಾರೆ. ಬೇಜಾರಾದರೂ ಬೆಟ್ಟಕ್ಕೆ ಹೋಗ್ಬೋದು, ಖುಷಿಯಾದರೂ ಬೆಟ್ಟಕ್ಕೆ ಹೋಗೋದು, ಯಾವಾಗ ಬೇಕಾವಾಗ ಬೆಟ್ಟಕ್ಕೆ ಹೋಗ್ತಾನೆ ಇರ್ಬೋದು ಮೈಸೂರವ್ರಿಗೆ. ಅದೊಂಥರ ಅವ್ರಿಗೆ ಒಳ್ಳೆ ಚಾನ್ಸು. ನಾನು ಯಾವಾಗಲೇ ಬೆಟ್ಟಕ್ಕೆ ಹೋಗ್ಬೇಕಾದ್ರೂ ನನಗೊಂದೇ ಸಾಂಗ್ ನೆನಪು ಬರೋದು ಶಿವರಾಜ್ಕುಮಾರ್ ಮೂವಿದು ಉಸಿರೇ ನನ್ನ ಉಸಿರೇ ನೀನಮ್ಮ ಅಂತ. ಆ ಸಾಂಗ್ನ ತಾಯಿಗೆ ಡೆಡಿಕೇಟ್ ಮಾಡಿದ್ರು ಈ ಸಾಂಗ್ ಮಾತ್ರ ನೆನಪಿಗೆ ಬರ್ತಾನೆ ಇರುತ್ತೆ. ಯಾಕೆ ಚಾಮುಂಡೇಶ್ವರಿ ಅವ್ರನ್ನೂ ಅಮ್ಮನವರು ಅಂತ ಕರೀತಾರೆ. ತಾಯಿ ಇದ್ದಂಗೆ ಚಾಮುಂಡೇಶ್ವರಿ ಅಮ್ಮನವರು. ಅದಕ್ಕೋಸ್ಕರ ಈ ಸಂಡೇ ಟೈಮಲ್ಲಂತೂ ಹೋಗ್ಬಿಟ್ರೆ ತುಂಬ ಅಂದರೆ ತುಂಬ ಜನ ಬಂದಿರ್ತಾರೆ. ಬೇರೆ ದಿನ ಅಷ್ಟು ಜನ ಇರಲ್ಲ, ಸಂಡೇ ಮಾತ್ರ ತುಂಬ ಜನ. ಫೈನಲಿ ಬೆಟ್ಟ ಹತ್ರ ಬಂದು ಬೈಕ್ನ ಪಾರ್ಕ್ ಮಾಡಿ ಟೆಂಪಲ್ ಕಡೆ ಹೊರಟೆ. ಜನ ಮರಳು ಜಾತ್ರೆ ಮರಳು ಅಂತ ಕೇಳಿದ್ರೆ ಜಾತ್ರೆಯಿಂದ ಜನ ಮರಳು. ಚಾಮುಂಡೇಶ್ವರಿ ಬೆಟ್ಟ, ಚಾಮುಂಡಿ ತಾಯಿ ನೆಲೆಸಿರೋ ಬೆಟ್ಟ ಇದು. 17th ಸೆಂಚುರಿಯಲ್ಲಿ ರಾಜರ ಮನೆತನ ಬಿಲ್ಟ್ ಮಾಡಿರೋ ಬೆಟ್ಟ ಇದು. ಇದು ಮೋರ್ ದ್ಯಾನ್ 1000 ಮೀಟರ್ಸ್ ಸಿ ಲೆವೆಲ್ಗಿಂತ ಜಾಸ್ತಿ ಹೈಟಲ್ಲಿ ಲೊಕೇಟ್ ಆಗಿರೋ ಬೆಟ್ಟ. ಚಾಮುಂಡೇಶ್ವರಿ ತಾಯಿ ಮಹಿಷಾಸುರಂ ಅನ್ನೋ ರಾಕ್ಷಸನ್ನ ಕೊಂದಾದ್ಮೇಲೆ ಬಂದು ನೆಲೆಸಿರೋ ಜಾಗ ಇದು ಅಂತ ಹಿಂದಿನ ಕಾಲದ್ದು ಹಿಸ್ಟ್ರಿ. ಬಟ್ ನಮಗೇನೋ ಒಂಥರ ಇಲ್ಲಿಗೆ ಬಂದರೆ ಪೀಸು, ನೆಮ್ಮದಿ ಎಲ್ಲ. ಬಟ್ ಇಷ್ಟು ಜನದ ಮಧ್ಯೆ ಬಂದ್ರಂತೂ ಏನೂ ಬೇಡ ಅನ್ಸುತ್ತೆ. ನೆಮ್ಮದಿಗೆ ಅಂತ ಇಲ್ಲಿಗೆ ಬಂದರೆ ಇಲ್ಲಿರೋ ಜನ ಇಷ್ಟೊಂದು ಥರ ನೋಡ್ಬಿಟ್ಟು ನೆಮ್ಮದಿನೇ ಹೋಗ್ಬಿಡ್ತಲ್ಲ ನಮ್ಮದು. ನಾವೇನು ಮಾಡೋದು? ಚಾಮುಂಡಿ ಬೆಟ್ಟ ಈ ಜಾಗ ಸ್ವಲ್ಪ ಜನಕ್ಕೆ ಬೆಟ್ಟ ಅನ್ಸುತ್ತೆ, ಸ್ವಲ್ಪ ಜನಕ್ಕೆ ದೇವಸ್ಥಾನ ಅನ್ಸುತ್ತೆ, ಸ್ವಲ್ಪ ಜನಕ್ಕೆ ಇದೊಂಥರ ಏನೋ ಒಂದು ಪ್ಲೇಸ್ ಅನಿಸುತ್ತೆ ಅಷ್ಟೇ. ಬಟ್ ನಮ್ಮಂಥವ್ರಿಗೆ, ನಮ್ಮಂಥ ಜನಗಳಿಗೆ, ಎಕ್ಸ್ಪೆಷಲಿ ನನಗೆ ಚಾಮುಂಡಿ ಬೆಟ್ಟ ಅಂದರೆ ಎಮೋಷನ್ನು. ಏನೋ ಒಂಥರ ನೆಮ್ಮದಿ. ಇಲ್ಲಿಗೆ ಬಂದು ಹೋದರೆ ಸಾಕು, ಏನೋ ಒಂಥರ ಡಿವೈನ್ ಎನರ್ಜಿ ತುಂಬುತ್ತೆ. ಅದಕ್ಕೋಸ್ಕರ ಅವಾಗವಾಗ ನಾನು ಬರ್ತಾನೆ ಇರ್ತೀನಿ ಚಾಮುಂಡಿ ಬೆಟ್ಟಕ್ಕೆ. ಒಂಥರ ನೆಮ್ಮದಿ ಪ್ಲೇಸ್. ಒಂಥರ ಬಂದಾಗೆಲ್ಲ ಖುಷಿ ಕೊಡುತ್ತೆ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಚೆನ್ನಾಗಿರಬೇಕು ಅಂತಂದರೆ ಏನಾರು ಒಂದು ಮಾಡಬೇಕು. ಏನಾರು ಒಂದು ಮಾಡೋಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಬಂದು ಹೋಗ್ಬೇಕಷ್ಟೆ. ನಾಚ್ಕೋತಿಲ್ಲ ಹೇಳ. ವಿಡಿಯೋ ಮಾಡ್ಬಿಟ್ಟು ಯಾರಿಗೇನ ಕಳಿಸ್ಬೇಡಿ ಹೋಗೋಣ. ನೀನು ಯಾವ ಹುಡುಗಿನ ನೋಡೋದಾಗಂತ ಹೇಳ. ಹಿಂಗಂತ ಎಲ್ಲರೂ ಹಿಂಗೆ ಕಳಿಸ್ಬಿಟ್ಟಿದ್ದಾರೆ ಎಲ್ಲರೂ. ಏನು ಮಾಡೋದ್ರು ಹುಡುಗಿರೆಲ್ಲ ಬಂದು ಆಟೋಗ್ರಾಫ್ ಕೇಳಿದ್ರು ನಿನ್ನ? ತೋರಿಸು ಏನೇನು ಮಾಡ್ತೀಯ, ಮಕ ತೋರಿಸ್ಬೇಡ, ತೋರಿಸು. ಎಷ್ಟು ರೂಪಾಯಿ ಒಂದು ಬಾಯ್ಟ ನೋಡು. ಅದಕ್ಕೆ ಇವಾಗಿರೋದು ಸ್ಯಾಂಡ್ ಮ್ಯೂಸಿಯಂ ಮೈಸೂರು. ಚಾಮುಂಡಿ ಬೆಟ್ಟದಿಂದ ಇಳಿದಕ್ಕೆ ನಿಯರ್ ಅಲ್ಲೇ ಸಿಗುತ್ತೆ. ಇದು ಬಂದುಬಿಟ್ಟು ಕೃಷ್ಣ ಮತ್ತು ಅರ್ಜುನ ಬಳಸ್ತಿದ್ದು ರಥ, ಮಹಾಭಾರತದ ಯುದ್ಧ ಟೈಮಲ್ಲಿ. ಅಲ್ಲಿರೋದು ಕೃಷ್ಣ ಸಾರಥಿ, ಮೇಲ್ಗಡೆ ಇರೋದು ಅರ್ಜುನ ಗಾಂಡೀವಧಾರ್ಯ. ಇದೊಂಥರ ಆಕ್ವಾಮ್ಯಾನ್ ನೋಡ್ದಂಗೆ ಆಗುತ್ತಪ್ಪ ಅಲ್ಲಿ ನೋಡಿ. ಅಲ್ಲಿರೋ ದೇವರು ಬಂದುಬಿಟ್ಟು ಆಕ್ವಾಮ್ಯಾನ್ದು ಮೇನ್ ಕ್ಯಾರೆಕ್ಟರ್ ಇರುತ್ತಲ್ಲ, ಆ ಥರ ಇದೆ. ಇಲ್ಲಿ ಬಂದುಬಿಟ್ಟು ಮತ್ಸ್ಯಕನ್ಯೆ, ಇದು ಮತ್ಸ್ಯಕನ್ಯೆ, ಇದು ಆಕ್ವಾಮ್ಯಾನ್. ಇದು ಸಮುದ್ರ ದೇವರು. ಇಲ್ಲಿರೋದು ಆಕ್ಟೋಪಸ್ಸು, ರೇಫಿಸ್ಸು, ನಾವು ಪಬ್ಜಿಲಿ ಯೂಸ್ ಮಾಡ್ತಿದ್ದೋ ಅದು ಶಾರ್ಕೋ ಡಾಲ್ಫಿನ್, ಶಾರ್ಕೇ ಅದು. ತುಂಬ ಡಿಫ್ರೆಂಟ್ ಇದೆ. ಈ ಚಿತ್ರವಂತೂ, ಈ ಕಲೆ ಅಂತೂ ನೋಡೋದು ತುಂಬ ಬೇಜಾರಾಗುತ್ತೆ. ಯಾಕೆ ಅಂತ ಅಂದರೆ ನಮ್ಮಂಥ ಸಿಂಗಲ್ಗಳಿಗೆ ಬೇಜಾರಾಗಲೇಬೇಕಲ್ವಾ, ಗೊತ್ತಲ್ಲ ನಿಮಗೆ. ಅದು ನೋಡಿಬಿಟ್ಟು ಕಣ್ಣು ತುಂಬ ನೀರು ತುಂಬಿಕೊಂಡು ನಮಗೂ ಒಂದಿನ ಕಾಲ ಬರುತ್ತೆ ಅಂದ್ಕೊಂಡು ಮುಂದೆ ಡಿಸ್ನಿಲ್ಯಾಂಡ್ ನೋಡೋಕ್ಕೆ ಯುನೈಟೆಡ್ ಸ್ಟೇಟ್ಸ್ಗೆ ಎಷ್ಟೋ ಜನ ಹೋಗ್ತಾರೆ. ಅಲ್ಲಿ ಗಂಟೆ ಯಾಕ್ರಿ ಹೋಗ್ತೀರಾ? ಬನ್ನಿರಿ, ಸ್ಯಾಂಡ್ ಮ್ಯೂಸಿಯಮಲ್ಲೇ ಡಿಸ್ನಿಲ್ಯಾಂಡ್ ಇದೆ ನೋಡಿರಿ.
ನನಗಂತೂ ಗೊತ್ತಿಲ್ಲ ಡಿಸ್ನಿಲ್ಯಾಂಡ್ ಹೆಂಗಿರುತ್ತೆ ಅಂತ, ಯಾಕೆಂದರೆ ನಾನು ನೋಡಿಲ್ಲ. ಕಾರ್ಟೂನ್ಸಲ್ಲಿ ನೋಡಿದ್ದೆ, ಎಲ್ಲ ಡಿಸ್ನಿಲ್ಯಾಂಡಲ್ಲೇ ಬರೋ ಕಾರ್ಟೂನ್ಸ್ಗಳು. ಯಾರು ಡಿಸ್ನಿಲ್ಯಾಂಡ್ ನೋಡಬೇಕು ಅಂತ ಅಂದರೆ ಯುನೈಟೆಡ್ ಸ್ಟೇಟ್ಸ್ಗೆಲ್ಲ ಹೋಗ್ಬಿಡಿ, ಬನ್ನಿ ಸ್ಯಾಂಡ್ ಮ್ಯೂಸಿಯಮಲ್ಲಿ ನೋಡಿ. ಹಂಗಂತ ನಾನು ಸ್ಯಾಂಡ್ ಮ್ಯೂಸಿಯಮ್ ಪ್ರಮೋಷನ್ ಮಾಡ್ತಾಯಿದ್ದೀನಿ ಅಂತ ಏನಿಲ್ಲ, ಚೆನ್ನಾಗಿರೋದನ್ನ ತೋರಿಸ್ತಾ ಇದ್ದೀನಿ ಅಷ್ಟೇ. ವಿಂಟೇಜ್ ಕಾರು ಇದೇನಪ್ಪ, ಈಗಿನ ಸ್ಯಾಂಡ್ ಮ್ಯೂಸಿಯಮ್ ಹತ್ರ ಇದ್ರು ಸ್ಟ್ರೈಟ್ ಅವೇ ಪ್ಯಾಲೇಸ್ ಹತ್ರ ಬಂದ್ರು ಅನ್ಕೊಟ್ರಾ? ಇಲ್ಲ, ಇದು 3D ಮ್ಯೂಸಿಯಮ್ಮು, ಸ್ಯಾಂಡ್ ಮ್ಯೂಸಿಯಮಲ್ಲಿ ಇರೋದು. ಬೇಜಾನ್ ಆರ್ಟ್ಸ್ಗಳಿದೆ. ನಾವೇನಾರು ಅದ್ರ ಮುಂದೆ ನಿಂತ್ಕೊಂಡು ಫೋಟೋ ಗಿಟೋ ಏನಾದ್ರು ತೆಗೆಸ್ಕೊಂಡ್ರೆ ಲೈಕ್ ಇನ್ನು ಅರಮನೆ ಮುಂದೆನೇ ನಿಂತಿರೋ ಥರ ಕಾಣಿಸುತ್ತೆ. ದಟ್ಸ್ ವೈ ಇಟ್ಸ್ ಕಾಲ್ಡ್ ಎ 3D ಮ್ಯೂಸಿಯಮ್ ಮೇ ಬಿ. ಸ್ಟ್ರೈಟ್ ಅವೇ ಚಾಮುಂಡಿ ಬೆಟ್ಟದಿಂದ ಬಂದರೆ ಇದು ಶ್ರೀ ವೇಣುಗೋಪಾಲ ಸ್ವಾಮಿ ಬೆಟ್ಟ, ಹೊಸ ಕನ್ನಂಬಾಡಿಯಲ್ಲಿ ಲೊಕೇಟ್ ಆಗಿರೋದು. ಇದು ಮುಂಚೆ ಹಳೆ ಕನ್ನಂಬಾಡಿ ಜಾಗದಲ್ಲಿತ್ತು. ಹಳೆ ಕನ್ನಂಬಾಡಿ ಮತ್ತು ಈ ಟೆಂಪಲ್ಲು KRS ಬ್ಯಾಕ್ ವಾಟರ್ ತುಂಬಿಕೊಂಡು ಮುಚ್ಚೋಗಿದ್ದ ಕಾರಣ ಇದನ್ನು ಸ್ಥಳಾಂತರ ಮಾಡಿದ್ದಾರೆ. ಇದಕ್ಕೆ ಹೊಸ ಕನ್ನಂಬಾಡಿ ಅಂತ ಹೆಸರು ಕೂಡ ಇಟ್ಟಿದ್ದಾರೆ. ಅಲ್ಲಿದ್ದಿದ್ದೆಲ್ಲ ಅವಶೇಷಗಳನ್ನ ಮತ್ತು ಟೆಂಪಲ್ಗೆ ಯೂಸ್ ಮಾಡಿದ್ದ ಎಲ್ಲ ವಸ್ತುಗಳನ್ನ ವಾಪಸ್ಸು ಕಲೆಕ್ಟ್ ಮಾಡಿ ಅದನ್ನೇ ಇಲ್ಲಿ ಬಿಲ್ಡ್ ಮಾಡಿದ್ದಾರೆ. ಟೆಂಪಲ್ ಹೆಂಗಿತ್ತು ಹಂಗೇ. ಜಾಗ ಮಾತ್ರ ಮಸ್ತಾಗಿದೆ, ನೋಡೋಕ್ಕೆ ಸಕ್ಕತ್ತಾಗಿದೆ. ನೋಡ್ಬೋದು ಹೆಂಗೆ ಕಾಣಿಸ್ತಾ ಇದೆ. ಒಳಗಡೆ ಹೋಗೋಣ. ಒಳಗಡೆ ಅಲೋ ಇಲ್ಲ ಅನ್ಕೋತೀನಿ ಫೋಟೋಗ್ರಫಿ, ನೋಡುವ ಏನು ಹೇಳ್ತಾರೆ. KRS ಬ್ಯಾಕ್ ವಾಟರ್ ಹತ್ರನೇ ಇರೋದಿದು. ಹಳೆ ಕನ್ನಂಬಾಡಿಯಲ್ಲಿದ್ದು ವೇಣುಗೋಪಾಲ ಸ್ವಾಮಿನ 12th ಸೆಂಚುರಿಯಲ್ಲಿ ಬಿಲ್ಟ್ ಮಾಡಿದ್ದು. ಸೊ ಅದಾದಮೇಲೆ KRS ಬ್ಯಾಕ್ ವಾಟರಲ್ಲಿ ವಾಟರ್ ಜಾಸ್ತಿ ಆಗಿ ಆ ಕನ್ನಂಬಾಡಿ ಊರು, ಹಳೆ ಕನ್ನಂಬಾಡಿ ಊರು ಮತ್ತು ಟೆಂಪಲ್ ಎಲ್ಲ ಮುಳುಗೋಗಿದ್ದ ಕಾರಣ ಆಫ್ಟರ್ ಸಮ್ ಇಯರ್ಸ್ ಅಲ್ಲಿ ನೀರು ಖಾಲಿ ಆದಮೇಲೆ ಅಲ್ಲಿರೋ ಟೆಂಪಲ್ನ ಶಿಫ್ಟ್ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿಗೆ. ಅದೇ ಯಾವ ಥರ ಬಿಲ್ಟ್ ಆಗಿದೋ ಅದೇ ಥರ ಇಲ್ಲಿ ಕೂಡ ಬಿಲ್ಟ್ ಮಾಡಿದ್ದಾರೆ. ತುಂಬ ವಿಶಾಲವಾಗಿದೆ. ಜನ ಏನು ಅಷ್ಟಿರಲ್ಲ, ಬಟ್ ಜಾಗ ಮಾತ್ರ ಚೆನ್ನಾಗಿದೆ. ಹೈಡನ್ ಜಂಪ್ ಅಂತಾರಲ್ಲ ಆ ಥರ ಇದು. ದೂರದಿಂದ ನೋಡೋಕೆ ಈ ಥರ ಕಾಣಿಸ್ತದೆ. ಪಾರ್ಕಿಂಗ್ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ವೀಡಿಯೋ ಮಾಡೋಕ್ಕೆ ಬಿಡದೇ ಇರೋದು ಒಳ್ಳೆಯದೇ, ಏಕೆಂದರೆ ನಾವು ವೀಡಿಯೋ ಮಾಡಾಕ್ತೀವಿ, ಇನ್ನು ನೋಡ್ಕೊಂಡು ಇಲ್ಲೇ ಸುಮ್ಮನೆ ಆಗ್ಬಿಡ್ತೀರಾ, ಏನು ಅಲ್ಲಿ ಗಂಟೆ ಹೋಗೋದು, ವೀಡಿಯೋದಲ್ಲೇ ನೋಡ್ಕೊಂಡು ಸುಮ್ಮನೆ ಆಗ್ಬಿಡೋಣ ಅಂತ. ಅದಕ್ಕಿಂತ ಒಂದು ಸಲ ಬಂದು ವಿಸಿಟ್ ಮಾಡಿ ಪ್ಲೇಸ್ನ, ತುಂಬ ಚೆನ್ನಾಗಿರುತ್ತೆ. ಕೊನೆಯದಾಗಿ ನೀತಿ ಪಾಠ ಹೇಳೋ ಟೈಮು. ಸೊ 2024 ಮುಗಿಸಿ 2025ಕ್ಕೆ ಹೋಗ್ತಾ ಇದ್ದೀವಿ. 2024ರಿಂದ ಏನೇನು ಕ್ಯಾರಿ ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಬಟ್ ಒಂದನ್ನು ಮಾತ್ರ ಕ್ಯಾರಿ ಮಾಡಿ, ನಮ್ಮನ್ನು ಬಿಟ್ಟೋಗಿರೋ ಜನನ್ನ ಯಾವತ್ತೂ ಹತ್ರ ಸೇರ್ಸೋಕ್ಕೂ ಹೋಗಬೇಡಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಕೂಡ ಹೋಗಬೇಡಿ. ಯಾಕೆ ಅಂತ ಅಂದರೆ ಬರೋರಿಗೆಲ್ಲ ಆಯ್ ಮಾಡಿ ಹೋಗೋರಿಗೆಲ್ಲ ಬಾಯ್ ಮಾಡಿ ಜೀವನದಲ್ಲಿ ಚೆನ್ನಾಗಿರೋದೇ ನೋಡಿ.